ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕದಲ್ಲಿ ನಿನ್ನೆ 8 ಮಂದಿ ಬಾಂಗ್ಲಾದೇಶಿಗಳನ್ನು ನಮ್ಮ ಮಂಗಳೂರು ಪೊಲೀಸರು ಡಿಟೇನ್ ಮಾಡಿರುವಂಥದ್ದು ಒಂದು ಕಡೆಯಿಂದ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ಜೊತೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಪೊಲೀಸರು, ಸುರತ್ಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಆಧಾರದಲ್ಲಿ 8 ಜನ ಬಾಂಗ್ಲಾದೇಶಿಗಳನ್ನು ಡಿಟೇನ್ ಮಾಡಿದ್ದಾರೆ. ಇದು ಒಟ್ಟು ಕರ್ನಾಟಕದ ಆಂತರಿಕ ಸುರಕ್ಷತೆಯನ್ನು ಮತ್ತು ವ್ಯವಸ್ಥೆಯ ಮೇಲೆ ಒಂದು ಗಂಭೀರ ಪ್ರಶ್ನೆಯನ್ನು ಎತ್ತದೆ. ಇವರೆಲ್ಲ ಬಂದಿರುವಂಥದ್ದು ಮಾಹಿತಿಯ ಪ್ರಕಾರ ಒಂದು ಫೋರ್ಜ್ಡ್ ಆಧಾರ್ ಕಾರ್ಡ್ನ ಮುಖಾಂತರ ಈ ದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಲೇಬರ್ ಕಾಂಟ್ರಾಕ್ಟರ್ನ ಮುಖಾಂತರ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. 2011ರಿಂದ ಈ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ಕೂಡ ಈ ರೀತಿಯ ಡಿಟೈನ್ಮೆಂಟ್ಗಳು ಆಗಿದೆ. ಆದರೆ ವಿಶೇಷವಾಗಿ SIR ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಬಾಂಗ್ಲಾದೇಶಿಗಳ ಡಿಟೈನ್ಮೆಂಟ್ ಆಗ್ತಾ ಇರುವಂಥದ್ದು. ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕದಲ್ಲಿ ನಿನ್ನೆ 8 ಮಂದಿ ಬಾಂಗ್ಲಾದೇಶಿಗಳನ್ನು ನಮ್ಮ ಮಂಗಳೂರು ಪೊಲೀಸರು ಡಿಟೇನ್ ಮಾಡಿರುವಂಥದ್ದು ಒಂದು ಕಡೆಯಿಂದ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ಜೊತೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಪೊಲೀಸರು, ಸುರತ್ಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಆಧಾರದಲ್ಲಿ 8 ಜನ ಬಾಂಗ್ಲಾದೇಶಿಗಳನ್ನು ಡಿಟೇನ್ ಮಾಡಿದ್ದಾರೆ. ಇದು ಒಟ್ಟು ಕರ್ನಾಟಕದ ಆಂತರಿಕ ಸುರಕ್ಷತೆಯನ್ನು ಮತ್ತು ವ್ಯವಸ್ಥೆಯ ಮೇಲೆ ಒಂದು ಗಂಭೀರ ಪ್ರಶ್ನೆಯನ್ನು ಎತ್ತದೆ. ಇವರೆಲ್ಲ ಬಂದಿರುವಂಥದ್ದು ಮಾಹಿತಿಯ ಪ್ರಕಾರ ಒಂದು ಫೋರ್ಜ್ಡ್ ಆಧಾರ್ ಕಾರ್ಡ್ನ ಮುಖಾಂತರ ಈ ದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಲೇಬರ್ ಕಾಂಟ್ರಾಕ್ಟರ್ನ ಮುಖಾಂತರ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. 2011ರಿಂದ ಈ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ಕೂಡ ಈ ರೀತಿಯ ಡಿಟೈನ್ಮೆಂಟ್ಗಳು ಆಗಿದೆ. ಆದರೆ ವಿಶೇಷವಾಗಿ SIR ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಬಾಂಗ್ಲಾದೇಶಿಗಳ ಡಿಟೈನ್ಮೆಂಟ್ ಆಗ್ತಾ ಇರುವಂಥದ್ದು. ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕದಲ್ಲಿ ನಿನ್ನೆ 8 ಮಂದಿ ಬಾಂಗ್ಲಾದೇಶಿಗಳನ್ನು ನಮ್ಮ ಮಂಗಳೂರು ಪೊಲೀಸರು ಡಿಟೇನ್ ಮಾಡಿರುವಂಥದ್ದು ಒಂದು ಕಡೆಯಿಂದ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ಜೊತೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಪೊಲೀಸರು, ಸುರತ್ಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಆಧಾರದಲ್ಲಿ 8 ಜನ ಬಾಂಗ್ಲಾದೇಶಿಗಳನ್ನು ಡಿಟೇನ್ ಮಾಡಿದ್ದಾರೆ. ಇದು ಒಟ್ಟು ಕರ್ನಾಟಕದ ಆಂತರಿಕ ಸುರಕ್ಷತೆಯನ್ನು ಮತ್ತು ವ್ಯವಸ್ಥೆಯ ಮೇಲೆ ಒಂದು ಗಂಭೀರ ಪ್ರಶ್ನೆಯನ್ನು ಎತ್ತದೆ. ಇವರೆಲ್ಲ ಬಂದಿರುವಂಥದ್ದು ಮಾಹಿತಿಯ ಪ್ರಕಾರ ಒಂದು ಫೋರ್ಜ್ಡ್ ಆಧಾರ್ ಕಾರ್ಡ್ನ ಮುಖಾಂತರ ಈ ದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಲೇಬರ್ ಕಾಂಟ್ರಾಕ್ಟರ್ನ ಮುಖಾಂತರ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. 2011ರಿಂದ ಈ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ಕೂಡ ಈ ರೀತಿಯ ಡಿಟೈನ್ಮೆಂಟ್ಗಳು ಆಗಿದೆ. ಆದರೆ ವಿಶೇಷವಾಗಿ SIR ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಬಾಂಗ್ಲಾದೇಶಿಗಳ ಡಿಟೈನ್ಮೆಂಟ್ ಆಗ್ತಾ ಇರುವಂಥದ್ದು.